ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸಂತೋಷಕ್ಷತೆಯೇ ಪುಂಸಮಾಕಸ್ಮಿಕ ಧನಾಗಮಃ ಸರಸಾಂ ಸೇತು ಭೇದಾಯ ವರ್ಷೌಘಃ ಸಚನ ಸ್ಥಿರಃ. ಈ ಶ್ಲೋಕದಲ್ಲಿ ಸಂತೋಷಕ್ಷತೆಯೇ ಪುಂಸಾಮಾಕಸ್ಮಿಕ ಧನಾಗಮಃ. ಇಲ್ಲಿ ಸಂತೋಷಕ್ಷತೆಯೇ ಪುಂಸಾತ್ ಅಂದ್ರೆ ಮನುಷ್ಯನ ಸಂತೋಷ ಅನ್ನುವಂಥದ್ದು ಏನಿದೆ ಅದು ಹೋಗಿಬಿಡತ್ತೆ ಅಥವಾ ಹಾಳಾಗಿ ಬಿಡತ್ತೆ. ಯಾವಾಗ? ಆಕಸ್ಮಿಕ ಧನಾಗಮಃ ಅಂದ್ರೆ ಆಕಸ್ಮಿಕವಾಗಿ ಹಣ ಬಂದು ಬಿಟ್ರೆ. ಹಾಗಾಗಿ ಸಂತೋಷಕ್ಷತೆಯೇ ಪುಂಸಾಮಾಕಸ್ಮಿಕ ಧನಾಗಮಃ ಅಂತ ಹೇಳಿದ್ರೆ ಮನುಷ್ಯರಿಗೆ ಆಕಸ್ಮಿಕವಾಗಿ ಹಣ ಬಂದು ಬಿಟ್ರೆ ಈ ಕಡೆ ಸಂತೋಷ ಹೋಗ್ಬಿಡುತ್ತೆ. ಇನ್ನು ಸರಸಾಂ ಸೇತು ಭೇದಾಯ ವರ್ಷೌಘಃ ಸಚನ ಸ್ಥಿರಃ. ಇಲ್ಲಿ ಸರಸಾಂ ಅಂದ್ರೆ ಅನಿರೀಕ್ಷಿತ ಮಳೆ, ಸೇತು ಭೇದಾಯ ಕೆರೆಗಳ ಕಟ್ಟೆಯನ್ನ ಭೇದಿಸಿ ಬಿಡುತ್ತೆ ಅಂದ್ರೆ ಒಡೆದು ಹಾಕಿಬಿಡುತ್ತೆ. ವರ್ಷೌಘಃ ಸಚ ಅಂದ್ರೆ ಮತ್ತು ಆ ಮಳೆಗೆ ಏನು ಉಳಿಯೋದಿಲ್ಲ. ನ ಸ್ಥಿರಃ ಯಾವುದು ಸ್ಥಿರ ಅಲ್ಲ. ಹಾಗಾಗಿ ಸರಸಾಂ ಸೇತು ಭೇದಾಯ ವರ್ಷೌಘಃ ಸಚನ ಸ್ಥಿರಃ ಅಂತ ಹೇಳಿದ್ರೆ ಅನಿರೀಕ್ಷಿತವಾಗಿ ಬಂದಂತಹ ಭಾರೀ ಮಳೆಯ ಪ್ರವಾಹ ಏನಿದೆ ಅದು ಕೆರೆಗಳ ಕಟ್ಟೆಯನ್ನ ಒಡೆದು ಹಾಕಬಿಡತ್ತೆ. ಹಾಗಾಗಿ ಯಾವುದು ಕೂಡ ಸ್ಥಿರ ಅಲ್ಲ. ಈಗ ಪೂರ್ತಿ ಶ್ಲೋಕವನ್ನು ನೋಡ್ತಾ ಹೋದ್ರೆ ಸಂತೋಷಕ್ಷತೆಯೇ ಪುಂಸಾಮಾಕಸ್ಮಿಕ ಧನಾಗಮಃ ಸರಸಾಂ ಸೇತು ಭೇದಾಯ ವರ್ಷೌಘಃ ಸಚನ ಸ್ಥಿರಃ. ಅಂದ್ರೆ ಅದರ ಅರ್ಥ ಮನುಷ್ಯರಿಗೆ ಆಕಸ್ಮಿಕವಾಗಿ ಹಣ ಬಂದು ಬಿಟ್ರೆ ಈ ಕಡೆಯಿಂದ ಸಂತೋಷ ಹೋಗಬಿಡತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ಈಗ ಅನಿರೀಕ್ಷಿತವಾಗಿ ಬಂದಂತಹ ಭಾರೀ ಮಳೆಯ ಪ್ರವಾಹ ಕೆರೆಗಳ ಕಟ್ಟೆಯನ್ನ ಹೇಗೆ ಒಡೆದು ಹಾಕುತ್ತದೆಯೋ ಅಂದ್ರೆ ಯಾವುದು ಕೂಡ ಸ್ಥಿರ ಅಲ್ಲ ಅನ್ನುವಂಥದ್ದನ್ನ ಈ ಶ್ಲೋಕ ಹೇಳುತ್ತೆ. ಇದು ಇವತ್ತಿನ ಶ್ಲೋಕ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.